ಸರ್ ನಿಮಗೆ ಕೇಳಬೇಕು ಈ ಕ್ವಶನ್, ಅಂದರೆ ಕೆಲವು ಸಿಚುವೇಶನ್ಸ್ಗಳು ಕ್ರಿಟಿಕಲ್ ಇರುತ್ತೆ. ಓಕೆ, ಈಗ ಯುದ್ಧದ ವಾತಾವರಣ ಇದೆ, ವಾಟ್ ನೆಕ್ಸ್ಟು, ನಮ್ಗೆ ಇನ್ನೇನು ಹೇಳ್ತಾ ಇದ್ರು, ಇಲ್ಲಿ ಇನ್ನೇನು ಮಾಡಿ ಅಂತ ಹೇಳ್ತಾ ಇದ್ರು. ಈ ಕಡೆ ಸಿಬ್ಬಂದಿಗಳು ಕೂಡ ಇರ್ತಾರೆ, ಅವ್ರದ್ದು ನೋಡ್ತಾ ಇರ್ತೀರಾ. ಮನೆಯಿಂದ ಒಂದು ಮೆಸೇಜ್ ಬಂದಿದೆ, ಅವ್ರ ಮಿಸ್ ಕಾಲ್ ಆದರೂ ಬಂದಿರುತ್ತೆ ಅನ್ನೋದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನೀವು ಇಲ್ಲ ನಾನು ಇಮಿಡಿಯೇಟಾಗಿ ರಿಪ್ಲೈ ಮಾಡಬೇಕು ಅಥವಾ ನಾನು ಹೇಳಬೇಕು ನಾನು ಸೇಫ್ ಆಗಿದ್ದೀನಿ ಅಂತ. ಸೊ ಈ ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅವ್ರಿಗೆ ಗೊತ್ತಾಗಂಗಿಲ್ಲ ಅಲ್ಲಿ ಯಾವ ಥರ ಸಿಚುವೇಶನ್ ಇದೆ ಅಂತ, ಬಿಕಾಸ್ ಒಂದು ಚೂರು ನೀವು ಹೇಳಿದ್ರೆ ಇಲ್ಲಿ ನರ್ವಸ್ ಆಗಿಬಿಡ್ತಾರೆ. ಹೆಂಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ? ಅಂದ್ರೆ ಹೇಗಂದ್ರೆ ಇವಾಗ ಇವ್ರು ಹೇಗೆ ಮನೇಲಿ ನಡೆಯೋದನ್ನ ಮುಚ್ಚಿಟ್ಟು ನಮ್ಗೆ ನೆಮ್ಮದಿ ಕೊಡ್ಬೇಕಂತ ಇಷ್ಟಪಡೋದು, ನಾವು ಅದೇ ತರ ಇರ್ತೀವಿ. ವೈಸ್ ವರ್ಷ ಇವಾಗ ನಾವು ಅಲ್ಲಿ ನಡೆಯೋ ಒಂದೊಂದು, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಪಕ್ಕದಲ್ಲಿ ಎಲ್ಲೋ ಡ್ರೋನ್ ಹಾಕಿರ್ತಾರೆ, ಇಲ್ಲಿ ಹಾಕಿದಂತ ಅವಳಿಗಿನ್ನ ಆದಷ್ಟು ನಾವು ಕಂಟ್ರೋಲ್ ಏನ್ ಹೇಳ್ಬೇಕು ಅದನ್ನ ಮಾತ್ರ ನಾವ್ ಹೇಳ್ತೀವಿ. ಎಲ್ಲ ನೀವು ಹೇಳ್ತಾವ್ರಿ ಇಲ್ಲಿ ಮನೇಲಿ ಇನ್ನ ಟೆನ್ಷನ್ ಜಾಸ್ತಿ ಆಗುತ್ತೆ, ಮತ್ತೆ ಅದು ವಾಪಸ್ ನಮಗೂ ಬರುತ್ತೆ. ಸೊ ಇದಾಗಿದೆ, ಎಲ್ಲೋ ದೂರ ಆಗಿದೆ, ನಾವ್ ಹತ್ರ ಇಲ್ಲ, ನಮ್ ಕಡೆ ಏನೂ ಇಲ್ಲ, ಒಂಥರ ಆಶ್ವಾಸನೆ ಕೊಡೋದು ಎಲ್ಲ ಸರಿ ಇದೆ ಅಂತ. ಹೆಂಗೆ ಮನೇಲೂ ಅದೇ ಅವರು ಸಮಾಧಾನವಾಗಿರ್ತಾರೆ, ಆಗಿಲ್ಲ ಅಂತ ಹೇಳಿ. ಕೆಲವು ಜಾಗಗಳು ಇದೇ ತರದಲ್ಲಿ, ಕೆಲವು ಸಮುದ್ರದಲ್ಲಿ ಹೋದಾಗೆ ಇಂಟರ್ನೆಟ್ ಇರಲ್ಲ. ಕೆಲವು ಸಲ 10 ದಿವಸ 15 ದಿವಸ ಎಲ್ಲ ಹೊರಟೋಗ್ಬಿಡುತ್ತೆ. 10 ದಿವಸದಿಂದ ಏನೊಂದು ಮೇಲಲ್ಲಿ ಒಂದು ಮೆಸೇಜ್ ಅಷ್ಟೇ ಕಳಿಸ್ತಾ ಇರ್ತೀವಿ. ಅವಾಗ ಅವ್ರು ಇನ್ನೂ ಟೆನ್ಷನ್ ಆಗ್ತಾರೆ, ಏನೋ ಆಗ್ಬಿಟ್ಟಿದೆ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಎಲ್ಲ ಆಗಿತ್ತು ಅಂತಾರ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೆಡೆಟಾಗಿ ಸೇರಿದೋ, ಪಾಪ ನಮ್ಮ ತಾಯಿಯವರು ಯಾವಾಗೂ ಫೋನ್ ಪಕ್ಕದಲ್ಲೇ ಇರೋರು. ಅವಾಗ ಹೇಗಿತ್ತಂದ್ರೆ ಇವಾಗಿನ ತರ ಇಂಟರ್ನೆಟ್ ಫೆಸಿಲಿಟಿ ಇದ್ದಿಲ್ಲ. ಅದು ಫಸ್ಟ್ ಶಿಪ್ ಅಲ್ಲಿ ನನ್ಗೆ ಆತರ ಆಯ್ತು. ಸೊ ಸ್ಯಾಟಲೈಟ್ ಕಾಲಿಂಗ್ ನಾನು ಬರೀ ಸಂಡೇ ಮಾತ್ರ ಅವ್ರಿಗೆ ಮಾಡ್ತಾ ಇದ್ದೆ. ಕೆಲವೊಮ್ಮೆ ನೆಟ್ವರ್ಕ್ ಸಿಗ್ತಾ ಇರ್ತಿಲ್ಲ, Fleet 77 ಅಂತ. ಸೊ ಅವ್ರು ಫೋನ್ ಪಕ್ಕದಲ್ಲಿ ಅವರು ನನ್ನ ಮಗ ಇವಾಗ ಮಾಡ್ತಾನೆ, ನಾಳೆ ಮಾಡ್ತಾನೆ. ಬಟ್ ಇವಾಗ ಏನೋ ಹೋದ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗಿದೆ. ಸೊ ನಮಗೆ ವಾಟ್ಸ್ಆಪ್ ಫೆಸಿಲಿಟಿ ಎಲ್ಲ ಇದೆ. ಸೊ ಸ್ಯಾಟಲೈಟ್ ಇಂದ ಇಂಟರ್ನೆಟ್ ಬರೋದ್ರಿಂದ ಸೊ ದಿನನಿತ್ಯ ಕಾರ್ಯಕ್ರಮಗಳು ಏನ್ ನಡೀತೀವೋ ನಾವು ಈಚೆ ಅಪ್ಡೇಟ್ ಮಾಡ್ಕೊಂತ ಇರ್ಬೋದು. ಅದೊಂದು ಅಡ್ವಾಂಟೇಜ್ ಇದೆ. ಓಕೆ ಸರ್, ಈಗ ಕ್ಯಾಪ್ಟನ್ ಒಬ್ರು ತಗೊಳ್ಳೋ ನಿರ್ಧಾರಗಳು ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಮನುಷ್ಯರು ಅಂತ ಅಂದಮೇಲೆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಮಾಡ್ಬೋದು ಅಂತ ನಾವು ಬೇರೆ ಜಾಬಲ್ಲಿ ಹೇಳ್ಕೊಳ್ತೀವಿ. ಮನುಷ್ಯರು ತಾನೇ ಬಿಡ್ರಿ ಒಂದು ತಪ್ಪಾಯಿತು ಅಂತ. ಬಟ್ ಕೆಲವು ಜಾಬ್ಗಳಲ್ಲಿ ಅದನ್ನು ನಾವು ಹೇಳೋದಕ್ಕೆ ಅವಕಾಶನೇ ಇಲ್ಲ. ಅಕಸ್ಮಾತ್ ಮಿಸ್ಟೇಕ್ ಆಯಿತು ಅಂತಂದರೆ ಅದು ದೊಡ್ಡ ಸಮಸ್ಯೆ ಆಗ್ಬೋದು ಅಥವಾ ಪರಿಣಾಮ ಎದುರಿಸಬೇಕಾಗತ್ತೆ. ನಾಟ್ ಓನ್ಲಿ ನೀವು, ನಿಮ್ಮನ್ನು ನಂಬ್ಕೊಂಡಿರೋ ಎಲ್ಲರೂ, ದೇಶ, ಪ್ರತಿಯೊಂದೂ ಕೂಡ. ಸೊ ಆ ಥರದ ಸಿಚುವೇಶನ್ಸ್ ಯಾವ ಟೈಮಲ್ಲಿ ನಿಮಗೆ ಬರುತ್ತೆ? ಅಂದರೆ ಓಕೆ, ಇದು ನಾನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಈ ಸಿಚುವೇಶನು ತುಂಬ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಆ ಥರದ್ದು ಯಾವಾಗ ಬರುತ್ತೆ ಆ ಸಿಚುವೇಶನ್ಸ್ಗಳು ಅಂತ ಸಿಚುವೇಶನ್ಸ್ ಬರ್ತಾನೆ ಇರುತ್ತೆ. ಒಂದ್ ಕಡೆ ಸೆಕ್ಯೂರಿಟಿ ಇರುತ್ತೆ, ಒಂದ್ ಕಡೆ ಕಮರ್ಷಿಯಲ್ ಪ್ರೆಷರ್ ಇರುತ್ತೆ, ಒಂದ್ ಕಡೆ ನಮ್ಮ ಶಿಪ್ ಇಂದು ಸೇಫ್ಟಿ ಇರುತ್ತೆ. ಅದಕ್ಕೆ ಒಂದು ನಮ್ಮ ಶಿಪ್ಪಿಂಗ್ ನಲ್ಲಿ ಒಂದಿದೆ, ಇಟ್ಸ್ ಕಾಲ್ಡ್ ಮಾಸ್ಟರ್ಸ್ ಓವರ್ ರೈಡಿಂಗ್ ಅಥಾರಿಟಿ ಅಂತ. ಏನು ಅಂದ್ರೆ ನಾವು ಈಗ ಏನೋ ಇದೆ, ನಾವು ಫಸ್ಟ್ ಡಿಸ್ಕಸ್ ಮಾಡ್ತೀವಿ ನಮ್ಮ ಶಿಪ್ ನಲ್ಲಿ. ಆಮೇಲೆ ಒಂದು ಸಿಸ್ಟಮ್ ಇದೆ, ರಿಸ್ಕ್ ಅಸೆಸ್ಮೆಂಟ್ ಅಂತ, ಅದ್ ಮಾಡಿ ನೋಡ್ತೀವಿ. ಆಮೇಲೆ ಆಫೀಸಿಗೆ ತಿಳಿಸ್ತೀವಿ, ಇಲ್ಲಪ್ಪ ಇದು ಮಾಡೋದು ಸರಿ ಇಲ್ಲ, ಯಾಕಂದ್ರೆ ಕಾನ್ಸಿಕ್ವೆನ್ಸಸ್ ಸರಿ ಇರಲ್ಲ, ಈ ನಾವು ನಿರ್ಧಾರ ತಗೋಬಾರ್ದು ಈಗ. ಅದಾದ್ಮೇಲೆ ಲಾಟ್ ಆಫ್ ಟೈಮ್ಸ್ ಹೆಂಗೆ ಇವ್ರು ಹೇಳಿದ್ರು, ಅಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಅಂದ್ರೆ ಏನಾದ್ರು ನಾ ಮಾಡಲ್ಲ ಇದನ್ನ. ಆಮೇಲೆ ಕಾನ್ಸಿಕ್ವೆನ್ಸ್ ಏನಾಗತ್ತೋ ನೋಡೋಣ. ಸೊ ಯು ಟೇಕ್ ದೋಸ್ ಡಿಸಿಷನ್ಸ್. ಎಲ್ಲಾರ ಜೊತೆನೂ ಮಾತಾಡಿ ಒಂದು ರಿಸ್ಕ್ ಅಸೆಸ್ಮೆಂಟ್ ತರ ಮಾಡಿ, ಎಲ್ಲಾರ್ನು ನಿಮ್ಮ ಚೀಫ್ ಇಂಜಿನಿಯರ್ಸು, ಚೀಫ್ ಆಫೀಸರ್ಸು ಎಲ್ಲಾರ್ದು ಒಂಥರ ಸಲಹೆಗಳು ತಗೊಂಡು ಕಲೆಕ್ಟಿವ್ ಐಡಿಯಾ ಹಾಕಿ ಆಮೇಲೆ ಏನ್ ಮಾಡೋಣ ಅನ್ನೋದು ಒಂಥರ ಇಟ್ಸ್ ಎ ವೆರಿ ಗುಡ್ ಥಿಂಗ್. ಯಾಕೆಂದ್ರೆ ಆಗ ಒಂಥರ ಎಲ್ಲಾರ್ದು ವ್ಯೂ ಪಾಯಿಂಟ್ ಬಂದಿರತ್ತೆ, ಇದು ಮಾಡಬೇಕು ಮಾಡಬಾರ್ದು. ಸೊ ಅಂತ ಕ್ರಿಟಿಕಲ್ ಟೈಮ್ ನಲ್ಲಿ ಈಗ ಏನೋ ಹೇಳ್ತಾರೆ, ಈಗ ಹೋಗಿ ಈಗ ಅಂತ, ಅಲ್ಲಿ ಸ್ಟಾರ್ಮ್ ಇರ್ಬೋದು, ಅಲ್ಲಿ ಏನೋ ಪೈರೇಟ್ಸ್ ಇರ್ಬೋದು, ಅಲ್ಲಿ ವಾರ್ ಸಿಚುವೇಶನ್ ಇರ್ಬೋದು. ಸೊ ಈಗ ಕಂಪನಿ ಒಂದ್ ಕಡೆಯಿಂದ ಹೇಳ್ತಾ ಇರತ್ತೆ, ಅವ್ರ ದೃಷ್ಟಿಕೋನ ಬೇರೆ ಇರುತ್ತೆ. ಅವ್ರು ಇಲ್ಲಿ ಕೂತಿರ್ತಾರೆ, ಅಲ್ಲಿ ಏನಾಗ್ತಾ ಇದೆ ಅಂತ ಬರೀ ಅವ್ರು ಗೊತ್ತಿದ್ರು ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ. ಈಗ ಸಪೋಸ್ ಈಗ ಐ ಟೆಲ್ ಯು, ಈಗ ಮೊನ್ನೆ ಗ್ರೇಟ್ ಈಸ್ಟರ್ನ್ ಶಿಪ್ ಬಂದಿತ್ತು, ಅವ್ರಿಗೆ ಎಷ್ಟು ಸಮಸ್ಯೆ ಇತ್ತು. ಯಾಕಂದ್ರೆ ಇಂಡಿಯಾನಲ್ಲಿ LPG ಇರ್ಲಿಲ್ಲ 2 ತಿಂಗಳ ಕೆಳಗೆ. ಸೊ ಎಷ್ಟು ಪ್ರೆಷರ್ ಇತ್ತು. ಆಮೇಲೆ ಅವ್ರು ಬಂದಿದ್ದು ಇರಾನ್ ಮೇಲ್ಗಡೆಯಿಂದ. ಇಂಡಿಯಾ ಗವರ್ಮೆಂಟ್ ಮಾತಾಡಿ ಇದ್ದು ಅದು ಒಂದ್ಸಲ ಬಂದ್ರು ಹತ್ರ, ಆಗ ಇರಾನ್ನವ್ರು ಇಲ್ಲ ಹೊಡಿತೀವಿ ಅಂದ್ರು ವಾಪಸ್ ಬಂದ್ರು. ಆಮೇಲೆ ತಿರ್ಗಾ ನಮ್ಮ ಮಂತ್ರಿಗಳು ಇವರು ಅವರು ಎಲ್ಲ ಮಾತಾಡಿ ಆಮೇಲೆ ಎಷ್ಟು ರಿಸ್ಕ್ ತಗೊಂಡು ಬಂದ್ರು. ಬಂದ ಹೊರಗಡೆ ಅಮೆರಿಕಾನವ್ರು ನಿಂತಿರ್ತಾರೆ, ಇಲ್ಲಿ ದಾಟಿದ್ರೆ 2 ಹರ್ಡಲ್ಲು, ಇಲ್ಲಿ ನೀವು ಸಿಕ್ಕಾಕೊಂತೀರ. ನೀವು 2 ಈಗ ಆಗೋಗಿದೆ. ಈಗ ಹಾರ್ಮೋಸ್ ನಲ್ಲಿ 2 ಮುಂಚೆ ಒಂದಿತ್ತು, ಈಗ 2 ಅದಕ್ಕೆ ಏನಂತಾರೆ ಡಿವಿಷನ್ ಆಗೋಗಿದೆ. ಮೇಲ್ಗಡೆ ಹೋದ್ರೆ
ಇರಾನ್ ಇದ್ರ ಮೇಲೆ ಹೋಗ್ಬೇಕು, ಭರೋಸೆ ಮೇಲೆ. ಆಮೇಲೆ ಹೊರಗಡೆ ಹೋದ ತಕ್ಷಣ ಅಮೆರಿಕ ಹಿಡಿತಾರೆ, ಕೆಳಗಡೆಯಿಂದ ಬಂದ್ರೆ ಇರಾನ್ ಹೊಡಿತಾರೆ, ಅಮೆರಿಕ ನಿಮಗೆ ಎಸ್ಕಾಟ್ ಮಾಡ್ತಾರೆ. ಸೊ ತುಂಬಾ ಟಫ್ ಸಿಚುವೇಶನ್. ಏನ್ ಮಾಡ್ಬೇಕು, ನಿಮ್ಮ ಕಂಪನಿ, ನಿಮ್ಮ ದೇಶ ಯಾವ ಶಿಪ್ ರಿಜಿಸ್ಟರ್ ಆಗಿರತ್ತೋ ಅವ್ರ ಜೊತೆಗೆ ಇರಾನು ಅಮೆರಿಕಾದ ಏನೇನ್ ಸಂಬಂಧ ಇದೆ, ಲಾಟ್ ಆಫ್ ಪೊಲಿಟಿಕಲ್ ಥಿಂಗ್ ಇಸ್ ದೇರ್. ಓಕೆ